ನಮಸ್ಕಾರ. ಫ್ರೀಡಂ ಟಿವಿ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅನ್ನೋದು ಕೇವಲ ನಮಗೆ ಹಬ್ಬ ಅಲ್ಲ. ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿಯನ್ನ ನಾವು ಹೊಸ ವರ್ಷ ಅಂತ ಹೇಳಿ ಭಾವಿಸ್ತೀವಿ. ಹೊಸ ವರ್ಷ ಅಂದ ತಕ್ಷಣ ಎಲ್ಲರೂ ಕೂಡ ಅದನ್ನ ದೇವರ ಆಶೀರ್ವಾದವನ್ನ ಪಡ್ಕೊಂಡು ಶುರು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹೀಗಾಗಿ ಇವತ್ತು ನಾವು ಬೆಂಗಳೂರಿನ ಸುಪ್ರಸಿದ್ಧ ಮಲ್ಲೇಶ್ವರದ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಇದ್ದೀವಿ. ಬೆಳಗ್ಗೆಯಿಂದಲೂ ಕೂಡ ಯುಗಾದಿ ಹಬ್ಬದ ಆಚರಣೆಯನ್ನ ದೇವರ ಆಶೀರ್ವಾದದೊಂದಿಗೆ ಶುರು ಮಾಡಬೇಕು, ಹೊಸ ವರ್ಷವನ್ನ ದೇವರ ದರ್ಶನವನ್ನ ಮಾಡಿ ಶುರು ಮಾಡಬೇಕು ಅಂತ ಹೇಳಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಹಾಗೂ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಕಾಡು ಮಲ್ಲಿಕಾರ್ಜುನ ದೇವರಿಗೆ ವಿವಿಧ ಅಲಂಕಾರಗಳನ್ನ ಮಾಡಿ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಿದ್ದಾರೆ. ಯಾವ ರೀತಿಯಾಗಿ ಯುಗಾದಿ ಹಬ್ಬದಂದು ಬೇವು ಬೆಲ್ಲವನ್ನ ಸವಿದು ಜೀವನದಲ್ಲಿ ಬರುವಂತಹ ಕಷ್ಟ ದುಃಖಗಳನ್ನ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಡಿಬೇಕು ಅಂತ ಹೇಳಿ ಈ ವರ್ಷದ ಮೊದಲ ಹಬ್ಬ, ವರ್ಷದ ಮೊದಲ ದಿನವನ್ನ ದೇವರ ಆಶೀರ್ವಾದವನ್ನ ಪಡೆದು ಶುರು ಮಾಡಬೇಕು ಅಂತ ಹೇಳಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ ಹಾಗೂ ಭಕ್ತಾದಿಗಳು ಏನ್ ಹೇಳ್ತಾರೆ ಬನ್ನಿ ನೋಡ್ಕೊಂಡು ಬರೋಣ. ಸ್ಪೆಷಲ್ ಅಂದರೆ ಎಲ್ಲರಿಗೂ ಸಿಹಿ ತಿನ್ಸೋದು, ಫ್ಯಾಮ್ಲಿ ಜೊತೆ ಬಂದು ಪೂಜೆ ಮಾಡಿ ಎಲ್ಲರಿಗೂ ಸಿಹಿ ಒಬ್ಬಟ್ಟು ಮಾಡಿಕೊಂಡು ಎಲ್ಲ ಹೊಸ ಹೊಸ ಹಬ್ಬಗಳು ಹೇಳ್ಕೊಂಡು ಒಂದು ಪರಸ್ಪರ ಎಲ್ಲ ಥರನೂ ಸ್ವೀಟ್ ಹಂಚ್ಕೊಂಡು ಎಲ್ಲ ಮಾತಾಡಿಕೊಂಡು ಸ್ವಂತ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಎಲ್ಲ ಹಿರಿ ಬಳಗ ಬಂದು ನಮಸ್ಕಾರ ಮಾಡಿ ಪೂಜೆ ಮಾಡಿಕೊಂಡು ಟಿಫನ್ ತಿನ್ಕೊಂಡು ಪೂಜೆ ಮಾಡ್ಕೊಂಡು ದೇವಸ್ಥಾನ ಬಂದ್ಬಿಟ್ಟು ಇದು ಪುರಾತನ ದೇವಸ್ಥಾನ. ನಮ್ಗೆ ಗೊತ್ತಾಗಿರೋದಂಗೆ ಮೈಸೂರು ಮಹಾರಾಜರು ಕಾಲರಿಂದನೇ ಬಂದು ಪೂಜೆ ಮಾಡ್ಕೊಂಡು ಹೋಗಿರೋಲ್ಲ. ಇದು ಸುಮಾರು ವರ್ಷನೂ 1000 ವರ್ಷ ಹಿಸ್ಟ್ರಿ ಇದೆ. ಪುರಾತನ ದೇವಸ್ಥಾನ ಎಲ್ಲ ಥರನೂ ಕಷ್ಟ ಬಂದಾಗ ಇವಾಗ ಕಷ್ಟ ಇದೆ ಬಂದು ದೇವ್ರ ಅರ್ಕಂಡು ಮಾಡ್ಕೊಂಡು ಹೋಗಿದ್ದೀವಿ. ಅದು ನೆಕ್ಸ್ಟು ಆ ಬೇವಿನ ಬೆಲ್ಲ ಅಂದರೆ ನೆಕ್ಸ್ಟ್ ಸಿಹಿ ಬರುತ್ತೆ ಅಂದ್ಬಿಟ್ಟು ಒಂದು ನಂಬಿಕೆಯಿಂದನೇ ಪೂಜೆ ಮಾಡ್ಕೊಂಡು ಹೋಗಿ. ಅದು ಕಾಡು ಮಲ್ಲೇಶ್ವರ ಪುರಾತನದಿಂದ ರಾಜರ ಕಾಲದಿಂದ ಬಂದಿರೋದ್ರಿಂದ ಎಲ್ಲರಿಗೂ ನಂಬಿಕೆ ಇದೆ, ಎಲ್ಲರಿಗೂ ಕರೆಕ್ಟಾಗಿ ನಡೀತಾ ಇದೆ. ಅದಕ್ಕೂ ಆ ವಿಶ್ವಾಸ ಇದೆ ಬಂದಿದ್ವಿ. ಅಂದರೆ ಹಿಂದಿನ ವರ್ಷ ಫುಲ್ಲು ಸ್ವಲ್ಪ ನೋವು ಸ್ವಲ್ಪ ಬೇಜಾರಲ್ಲೇ ಕಳೆದಿದ್ದೀವಿ. ಈ ವರ್ಷ ಸಂತೋಷವಾಗಿ ಕಳಿಬೇಕು ಅನ್ನೋದು ಆಸೆ. ಪ್ರಾರ್ಥನೆ ಮಾಡಿಕೊಂಡು ಈ ವರ್ಷ ಅದು ಒಳ್ಳೆ ರೀತಿಯಲ್ಲಿ ನಮ್ಮ ಲೈಫು ಅಂತ ಕೇಳ್ಕೊಳಕ್ಕೆ ಬಂದಿದ್ವಿ. ತುಂಬಾ ಖುಷಿ. ಪ್ರತಿ ವರ್ಷವೂ ಎಲ್ಲರಿಗೂ ಶುಭ ಆಗಲಿ, ಎಲ್ಲರಿಗೂ ಒಳ್ಳೆತನನೇ ಆಗಲಿ ಅಂತ ಬೇಡ್ಕೊಳ್ತೀನಿ. ಪ್ರತಿಯೊಂದು ಜೀವರಾಶಿಗೂ ಮತ್ತು ಹಿರಿಯರಿಗೂ ಎಲ್ಲರಿಗೂ ವರ್ಷಕ್ಕೆ ಒಮ್ಮೆ ಎಲ್ಲರೂ ಕೂಡುವಂಥ ದಿನ ಇದೆ. ಪ್ರತಿಯೊಬ್ಬರಿಗೂ ಈ ಶಿವಪ್ಪ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಬೇಡ್ಕೊಳ್ತೀನಿ.
ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬ ವರ್ಷದ ಮೊದಲ ಹಬ್ಬ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ. ಹಾಗೂ ಹಿಂದೂ ಧರ್ಮದ ಪ್ರಕಾರ ಇವತ್ತಿಂದ ನಮ್ಮ ಹೊಸ ವರ್ಷ ಶುರು ಅಂತ ಕೂಡ ನಾವು ಭಾವಿಸ್ತೀವಿ. ಹೀಗಿರುವಾಗ ಈ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಅವರ ಒಂದು ಹೊಸ ವರ್ಷವನ್ನು ಶುರು ಮಾಡ್ತಾ ಇದ್ದಾರೆ. ನೀವು ಕೂಡ ಈ ಯುಗಾದಿ ಹಬ್ಬದಂದು ಬೇವು ಬೆಲ್ಲವನ್ನು ಸವಿದು ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರಾಜು GC ಜೊತೆ ರಚನಾ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.